ವಿಶಾಲ ಭಾರತದ ಅನೇಕ ಚಿಕ್ಕ ಪುಟ್ಟ ದೊಡ್ಡ ರಾಜ್ಯಗಳ ಕ್ಷೇತ್ರಗಳನ್ನೊಳಗೊಂಡಿರುವ 140 ಕೋಟಿ ಜನಸಂಖ್ಯೆಯ ಸಂವಿಧಾನಬದ್ಧ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರುವ ಭಾರತ ದೇಶದ ಪ್ರಜಾಪ್ರಭುಗಳೇ, ಪ್ರಜಾಪ್ರಭುತ್ವದ ಮಾಲೀಕರೇ, ಪ್ರಜಾಪ್ರಭುತ್ವದ ಯಜಮಾನರೇ, ನಿಮಗೊಂದು ಮನಪೂರ್ವಕ ನಮಸ್ಕಾರ. ನಾನು ನಿಮ್ಮ ಮುಂದೆ ಒಂದು ಹೊಸ ವಿಚಾರವನ್ನು ಸಂವಿಧಾನಬದ್ಧ ಸಂಸ್ಥೆಯ ದಾರಿಯಲ್ಲಿ ಮುಂದಿಡಲು ನಿಮಗೆ ಒಪ್ಪಿಗೆಯಾದರೆ ಅದನ್ನು ಚಳವಳಿಯ ಮೂಲಕ ಮುಂದುವರಿಸಿ ನಮ್ಮ ಕುಟುಂಬದ ಶೋಷಣೆ ನಿಂತು ನನ್ನ ಮತ ನನ್ನ ಹಿತ, ನನ್ನ ಮತ ನನ್ನ ಸಮೀಪದ ಕುಟುಂಬಗಳ ಹಿತ, ನನ್ನ ಮತ ನನ್ನ ಹಳ್ಳಿಯ ಹಿತ, ಹಳ್ಳಿಗಳಿಂದ ಕೂಡಿದ ನನ್ನ ದೇಶದ ರಾಜ್ಯದ ಹಿತ. ಈಗಿರುವ ವ್ಯವಸ್ಥೆ ದಿಲ್ಲಿಯಿಂದ ಹಳ್ಳಿಯವರೆಗೆ ಲೋಕಸಭೆ, ಮತ್ತೊಂದು ವ್ಯವಸ್ಥೆ ರಾಜ್ಯದಿಂದ ಹಳ್ಳಿ ಪಟ್ಟಣ ಪಂಚಾಯಿತಿ, ಮತ್ತೆ ಅನೇಕ ಸಂಘ ಸಂಸ್ಥೆಗಳಿಗೆ ಆಡಳಿತದ ವ್ಯವಸ್ಥೆ. ಬಂಧುಗಳೇ, ಹಿಂದಕ್ಕೆ ರಾಜರಿದ್ರು, ರಾಜರ ಆಡಳಿತವಿತ್ತು. 1000 ವರ್ಷದ ಇತಿಹಾಸವನ್ನು ಸ್ವಲ್ಪದರಲ್ಲಿ ಹೇಳ್ತಾ ಇದ್ದೇನೆ. ಬಲಿಷ್ಠರಾದವರು ಯುದ್ಧ ಮಾಡ್ತಾ ಇದ್ರು, ಬೇರೆ ದೇಶವನ್ನ ತಮ್ಮ ಅಡಿಯಲ್ಲಿ ತೆಗೆದುಕೊಂಡು ಜನರನ್ನ ಆಳ್ತಾ ಇದ್ರು. ಅದೊಂದು ಕಾಲ. ಅದೇ ಪ್ರಕಾರ ಸಂಘ ಸಂಸ್ಥೆಗಳು, ಸಂಸ್ಥಾನಿಕರು ಕೆಲವೊಂದು ದಿನ ನಮ್ಮನ್ನಾಳಿದರು. ಭಾರತದ ಬಗ್ಗೆ ಹೇಳುವುದಾದರೆ ಜನರ ವಿಚಾರವನ್ನು ದುರುಪಯೋಗ ಪಡಿಸಿಕೊಂಡು ಬ್ರಿಟಿಷರು ಅನೇಕ ವರ್ಷಗಳ ಕಾಲ ನಮ್ಮನ್ನಾಳಿ, ನಮ್ಮನ್ನು ಗುಲಾಮರನ್ನಾಗಿ ಮಾಡಿ ಅನೇಕ ವರ್ಷಗಳ ಕಾಲ ಆಳಿದರು. ನಂತರ ದೇಶಭಕ್ತ ಜನರು ತಮ್ಮ ಕುಟುಂಬವನ್ನೇ ಮರೆತು ತಮಗಾಗಿ ಮತ್ತು ದೇಶದ ಜನತೆಯ ಸಲುವಾಗಿ ಬಲಿದಾನ ಕೊಟ್ಟು ರಕ್ತ ಚಿಮ್ಮಿ ಗುಲಾಮಗಿರಿ ಎಂಬ ಕಹಿ ಅಂಶವನ್ನು ಬೇರ್ಪಡಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ಸ್ವಾತಂತ್ರ್ಯ ಸಿಕ್ಕು 75-76 ವರ್ಷಗಳು ಗತಿಸಿವೆ. ಜನತೆಯ ಹಿತಕ್ಕಾಗಿ, ಜನತೆಯ ಸಮಾನತೆಗಾಗಿ ಸಂವಿಧಾನವನ್ನು ಒಪ್ಪಿಕೊಂಡು ಪ್ರಜಾಪ್ರಭುತ್ವವೆಂಬ ಅತಿ ಪರಿಶುದ್ಧವಾದ ಪ್ರಜೆಗಳೇ ಮಾಲೀಕರು, ಡೆಮೋಕ್ರಸಿ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್. ಆದರೆ 75 ವರ್ಷಗಳಲ್ಲಿ ಬ್ರಿಟಿಷರು ಆಡಳಿತ ಮಾಡಿದ ವ್ಯವಸ್ಥೆಯನ್ನೇ
ಅಧಿಕಾರಿ ವರ್ಗಗಳ ಮೂಲಕ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಇದು ಸಂವಿಧಾನಬದ್ಧ ಸಂಸ್ಥೆಗಳು. ಅದೇ ಪ್ರಕಾರ ಗ್ರಾಮ ಮಟ್ಟದಲ್ಲಿ, ಅದಕ್ಕಿಂತ ದೊಡ್ಡ ಪಟ್ಟಣದಲ್ಲಿ, ಅದಕ್ಕಿಂತ ದೊಡ್ಡ ಮುನ್ಸಿಪಾಲಿಟಿ ಅಥವಾ ನಗರ ಆಡಳಿತ ಈ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಜಾರಿಯಲ್ಲಿವೆ. ಅದಕ್ಕಾಗಿ 75 ವರ್ಷ ಕಳೆದರೂ ಕೂಡ ಕೆಲವು ಕುಟುಂಬಗಳು, ಕೆಲವು ಒಂದು ಪಕ್ಷವನ್ನು ತೆಗೆದುಕೊಂಡ್ರೆ ಅದಕ್ಕೊಂದು ಕುಟುಂಬ ಹೆಡ್ ಅದೇ, ಇಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವ್ಯಕ್ತಿಗಳ ಗುಂಪು ಅದಕ್ಕೆ ನಡೆಸಲಿಕ್ಕಿದ್ದಾರೆ. ಇದು ಸಂವಿಧಾನಬದ್ಧ ವ್ಯವಸ್ಥೆ, ಅದಕ್ಕೇನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ವ್ಯವಸ್ಥೆಯು ಸಂಪೂರ್ಣವಾಗಿ 75 ವರ್ಷಗಳಲ್ಲಿ ವಿಫಲವಾಗಿರುವುದರಿಂದ ಪ್ರಜ್ಞಾವಂತ ಜನರು, ಪ್ರಬುದ್ಧ ಜನರು ಒತ್ತಟ್ಟಿಗೆ ಬಂದು ಪ್ರಬುದ್ಧ ಸಮಾಜವನ್ನು ಕಟ್ಟುವ ಸಂಕಲ್ಪದಿಂದ ಜನರ ಆಶೋತ್ತರಗಳನ್ನು ಈಡೇರಿಸುವ ಗುರಿಯೊಂದಿಗೆ ಮನೆಗಳಲ್ಲಿ, ಮತಗಳಲ್ಲಿ ಪರಿವರ್ತನೆ ಮಾಡಿ ಜನರನ್ನು ಈ ಚಳವಳಿಯಲ್ಲಿ ಸೇರುವಂತೆ ತಿಳಿ ಹೇಳಿ ಅಂತರಂಗದ ಚಳವಳಿಯನ್ನು ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ, ಬಂಧುಗಳೇ, ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ ಇದು ರಾಷ್ಟ್ರೀಯ ಪಕ್ಷವಾಗಿರುವುದರಿಂದ ಇದಕ್ಕೆ ಇಂಗ್ಲಿಷಿನಲ್ಲಿ ಹೆಸರಿಟ್ಟಿದ್ದೇವೆ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ, ಕನ್ನಡದಲ್ಲಿ ಭಾರತೀಯ ಚಳವಳಿಯ ಪಕ್ಷ. ಇದೊಂದು ಚಳವಳಿ, ಜನಸಾಮಾನ್ಯರ ಚಳವಳಿ, ಶೋಷಣೆ ಮುಕ್ತ ಮಾಡುವ ಚಳವಳಿ. ಬಂಧುಗಳೇ, ನಾವೆಲ್ಲರೂ ಆಡಳಿತದಲ್ಲಿ, ಈಗಿರುವ ಆಡಳಿತದಲ್ಲಿ ಸಂವಿಧಾನಬದ್ಧವಾಗಿರುವ ವ್ಯವಸ್ಥೆಯನ್ನೇ, ಆ ವ್ಯವಸ್ಥೆಯಲ್ಲಿ ಕೆಲವೊಂದು ಬದಲಾವಣೆ ತರದ ಹೊರತು ನಾವು ಎಂದೆಂದೂ ಶೋಷಣೆಯಿಂದ ಮುಕ್ತರಾಗುವುದಿಲ್ಲ. ಅದಕ್ಕಾಗಿ ಮರಾಠಿಯಲ್ಲಿ ಭಾರತೀಯ चळवळ पक्ष, चळवळ हा एक आंदोलन आहे. ಅದಕ್ಕಾಗಿ ನಾವೆಲ್ಲರೂ ಏನು ಬದಲಾವಣೆ ತರಬೇಕು ಅನ್ನುವುದನ್ನ ನಿಮ್ಮ ಮುಂದಿಟ್ಟು ಪ್ರಬುದ್ಧ ಸಮಾಜವನ್ನ ಕಟ್ಟಲಿಕ್ಕೆ ಪ್ರಬುದ್ಧ ಜನತೆ ಚಳವಳಿಯನ್ನ ಬೆಂಬಲಿಸಲಿಕ್ಕೆ ಬೇಕು. ಅದಕ್ಕೆ ನೀವೇನು ಮಾಡೋದು, ಇಲ್ಲೊಂದು ಫಾರ್ಮ್ ತಯಾರು ಮಾಡಿ. ಈ ಫಾರ್ಮ್ ನಲ್ಲಿ ಮೇಲ್ಗಡೆ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ, ಅದರ ಮೂಲ ಉದ್ದೇಶ ಸರ್ವರು ಸಮಾನರು, ಎಲ್ಲಿಯೂ ಜಾತಿಯ ಲವಲೇಶವಿಲ್ಲದ ಪಕ್ಷ, ಚಳುವಳಿ, ಸರ್ವರು ಸಮಾನರು. ಅಲ್ಲಿ ಒಂದು ಮೊಬೈಲ್ ನಂಬರ್ ಕೊಟ್ಟದೆ 8105885999. ಬಂಧುಗಳೇ, ಇದು ಬನ್ನೇರುಘಟ್ಟ, ಬೆಂಗಳೂರು. ಇಲ್ಲಿ ನಮ್ಮ ಮುಖ್ಯ ಕಚೇರಿ ಇದೆ. ಆ ಕಚೇರಿಯ ಮೊಬೈಲ್ ನಂಬರ್. ಈಗ ನಾನು ಮಾತನಾಡುವವ ಈ ಪಕ್ಷದ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಮಹಾದೇವ್ ಬಾಬು ಉದ್ಗಾಮಿ. ನನ್ನ ಮೊಬೈಲ್ ನಂಬರ್
9449719390. ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಅಬ್ದುಲ್ ಸುಬಾನ್. ರಾಷ್ಟ್ರೀಯ ವರ್ಕಿಂಗ್ ಪ್ರೆಸಿಡೆಂಟ್ ಶ್ರೀ ರಾಮಚಂದ್ರಯ್ಯ. ಇನ್ನೂ ಅನೇಕ ಜನ ನಮ್ಮನ್ನು ಬೆಂಬಲಿಸಿ ಈ ಪಕ್ಷವನ್ನ ಮುನ್ನಡೆಸಲಿಕ್ಕೆ ನಮ್ಮ ಜೊತೆ ಸೇರಿದ್ದಾರೆ. ಈ ಚಳವಳಿ ಯನ್ನು ನೀವು ಬೆಂಬಲಿಸಿ. ಒಂದೇ ಒಂದು ಅಂಶ, ನಮ್ಮ ಕುಟುಂಬ, ನೀವು ನಿಮ್ಮ ಕುಟುಂಬ. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕುಟುಂಬದ ಆರ್ಥಿಕ ಸಮಾನತೆ ಅದು ಯಾವ ಪ್ರಕಾರ ಮಾಡಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ರಾಜಕೀಯ ಸಮಾನತೆ, ಸಮಾನ ನ್ಯಾಯಕ್ಕಾಗಿ, ಆರ್ಥಿಕ ಸಮಾನತೆಗಾಗಿ ಪ್ರತಿ 5 ವರ್ಷಗಳಿಗೊಮ್ಮೆ ನಮ್ಮ ಚುನಾವಣೆ ನಡೆಯುವುದು 5 ವರ್ಷಕ್ಕೊಮ್ಮೆ. ಒಮ್ಮೆ ಚುನಾವಣೆ ರಾಜ್ಯಕ್ಕೆ ಕೇಂದ್ರಕ್ಕೆ ನಡೆದರೆ ಅದರ ಅವಧಿ 5 ವರ್ಷ. ಪ್ರತಿ ವರ್ಷಕ್ಕೊಂದು ಬಜೆಟ್. ಆ ಬಜೆಟ್ನ ಗಾತ್ರ ಕೇಂದ್ರದ್ದು ಒಂದೇ ಆಗಿರುವುದರಿಂದ, ರಾಜ್ಯಗಳದ್ದು ಬೇರೆ ಬೇರೆ ಆಗಿರುವುದರಿಂದ ನೀವು ಯಾವುದೇ ರಾಜ್ಯದಲ್ಲಿ ಬಜೆಟ್ ಗಾತ್ರವನ್ನು 5 ವರ್ಷಗಳಲ್ಲಿ ಬರುವ ಟ್ಯಾಕ್ಸ್ ರೂಪದ ಆದಾಯವನ್ನು ಮತ್ತು ಕೇಂದ್ರದಲ್ಲಿ ಬರುವ ಆದಾಯವನ್ನು 5 ವರ್ಷಕ್ಕೊಮ್ಮೆ ಲೆಕ್ಕಪತ್ರ ಮಾಡಿ ನೋಡಿದಾಗ ಪ್ರತಿ ಕುಟುಂಬಕ್ಕೆ ರೂಪಾಯಿ ಕನಿಷ್ಠ ರೂಪಾಯಿ 5 ಲಕ್ಷ ಅನುದಾನ ನಿಮ್ಮ ಖಾತೆಗೆ ಸ್ಥಾನೀಯ ಸಂಸ್ಥೆಯಲ್ಲಿ ಜಮೆ ಮಾಡಿ ತಾವೇ ಪ್ರಜಾಪ್ರಭುತ್ವದ ಯಜಮಾನರೆಂದು ನಿಮ್ಮ ಭಾವನೆಯಲ್ಲಿ ತುಂಬಿಕೊಂಡು ಈ ಫಾರ್ಮಿನಲ್ಲಿ ತಮ್ಮ ಕುಟುಂಬವನ್ನು ನೋಂದಾಯಿಸಿಕೊಳ್ಳುವ ಚಳವಳಿ ಈ ಪಕ್ಷದ ಉದ್ದೇಶ. ನೀವು ನಿಮ್ಮ ಕುಟುಂಬದ ಒಬ್ಬ ಸದಸ್ಯ, ಮುಖ್ಯ ಸದಸ್ಯ ಅನುಕ್ರಮ ನಂಬರ್ 10 ಕುಟುಂಬ ಮುಖ್ಯಸ್ಥರ ಹೆಸರು. ನಿಮ್ಮ ಒಬ್ಬ ಕುಟುಂಬ ಮುಖ್ಯಸ್ಥರ ಹೆಸರನ್ನ ಇಲ್ಲಿ ಬರೆಯೋದು, ಕುಟುಂಬದ ಒಂದು ಮೊಬೈಲ್ ನಂಬರ್ ಬರೆಯೋದು, ಕುಟುಂಬ ಸದಸ್ಯರ ಸಂಖ್ಯೆ ಎಷ್ಟಿದ್ದೀರಿ ನಿಮ್ಮ ಮನೆಯಲ್ಲಿ, ತಂದೆ ತಾಯಿ ಮಡದಿ ಮಕ್ಕಳು ಎಷ್ಟು ಜನ ಇದ್ದೀರಿ ಆ ಸಂಖ್ಯೆಯನ್ನು ಬರೀಬೇಕು. ಕಾಯಂ ಉದ್ಯೋಗ. ಬಂಧುಗಳೇ, ನಮ್ಮ ದೇಶದಲ್ಲಿ 2 ವರ್ಗಗಳನ್ನು ಮಾಡೋದೇ ನಾವು. ಈ ಪಕ್ಷದ ಸಿದ್ಧಾಂತ ಏನು? ಒಂದು ಕಡೆ ರೈತರು, ಇನ್ನೊಂದು ಕಡೆ ರೈತರಲ್ಲದ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡುವ ವೃತ್ತಿ ಬಾಂಧವರು. 2, ಒಂದು ರೈತರು, ಇನ್ನೊಂದು ರೈತರಲ್ಲದವರು. ಅಲ್ಲಿ ಖಾಯಂ ಉದ್ಯೋಗ ಅಂದ್ರೆ ಅಲ್ಲಿ ಕೃಷಿ ಅಂತ ಬರೀರಿ ರೈತರಿದ್ರೆ, ಇಲ್ಲ ಅಂದ್ರೆ ಇನ್ನಿತರ ಅದರ್ಸ್. ಇನ್ನಿತರ ಅಂದ್ರೆ ನಾವು ರೈತರಲ್ಲದ ಬೇರೆ ಉದ್ಯೋಗವನ್ನ ಮಾಡುತ್ತಿರುವವರು ಅಂತ ಬರೀರಿ. ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಬರೆಯಿರಿ. ನಿಮ್ಮೂರು ಯಾವುದು ಅನ್ನೋದನ್ನ ಮುಂದಿನ ಕಾಲಮದಲ್ಲಿ ನಿಮ್ಮೂರು ಹೆಸರು ಬರೆಯಿರಿ. ನಿಮ್ಮೂರಿನ ಪಿನ್ ಕೋಡ್ ನಂಬರ್. ಸಂಪೂರ್ಣ ದೇಶದಲ್ಲಿ ಪಿನ್ ಕೋಡ್ ವ್ಯವಸ್ಥೆ ಮೊದಲಿನಿಂದಲೂ ಅದೇ. ನಿಮ್ಮ ಊರನ್ನು ಆ ಪಿನ್ ಕೋಡ್ ನಂಬರ್ದಿಂದ ಒಂದೇ ಸಲ ಗುರುತು ಮಾಡಿಕೊಳ್ಳಲು ಬರುತ್ತದೆ. ಮುಂದಿನ ಕಾಲಮು, ಮುಂದಿನ ವ್ಯವಸ್ಥೆ ದೇಣಿಗೆ. ಈ ವ್ಯವಸ್ಥೆಯು ನಿಮ್ಮ ಕುಟುಂಬದ ಪರವಾಗಿ ಇದೆ ಎಂದಾದರೆ ನಿಮಗೆ ತಿಳಿದಷ್ಟು ಹಣವನ್ನು ವಂತಿಗೆ ರೂಪದಲ್ಲಿ 10 ಕುಟುಂಬಗಳು ಸೇರಿ ದೇಣಿಗೆ ಎಷ್ಟು ಅನ್ನೋದನ್ನ ಅಲ್ಲಿ ಬರೆಯಿರಿ. ಅದರ ಕೆಳಗಡೆ ಒಟ್ಟು ರೂಪಾಯಿ ಎಷ್ಟು ಅನ್ನೋದನ್ನು ಬರೆಯಿರಿ. ಈ 10 ಕುಟುಂಬಗಳನ್ನು ಒತ್ತಟ್ಟಿಗೆ ತಂದವರ ಹೆಸರು ಬರೆಯಿರಿ. ಕೆಳಗಡೆ ಅವರ ಮೊಬೈಲ್ ನಂಬರ್ ಬರೆಯಿರಿ. ಪಕ್ಷಕ್ಕೆ ಕೂಡಿದ ದೇಣಿಗೆಯನ್ನ ಹೇಗೆ ವರ್ಗಾವಣೆ ಮಾಡಿ ನಮ್ಮ ಪಕ್ಷಕ್ಕೆ ಕಳಿಸಿದಿರಿ
ಅನ್ನೋದನ್ನ ವಿವರಣೆಯನ್ನು ಬರೀರಿ. ನಿಮ್ಮ ಫೋನ್ ಪೇ ನಂಬರ್, ಯಾರು 10 ಕುಟುಂಬಗಳನ್ನ ಏಕತ್ರೀಕರಣ ಮಾಡಿ ಚಳವಳಿಯಲ್ಲಿ ಭಾಗವಹಿಸಲಿಕ್ಕೆ ತಿಳಿ ಹೇಳಿದ್ದೀರಿ, ಅವರ ಫೋನ್ ಪೇ ನಂಬರ್ ಅಥವಾ ಅಕೌಂಟ್ ನಂಬರ್, ಅಂದರೆ ಏನು ದೇಣಿಗೆ ನಮ್ಮ ಪಕ್ಷಕ್ಕೆ ಬರ್ತಾ ಇದೆ ಅದರ 10% ಅನುದಾನ, 10% ದುಡ್ಡು ನೀವು ನಮ್ಮ ಚಳವಳಿಗೆ ಬೆಂಬಲ ಕೊಟ್ಟದ್ದಕ್ಕಾಗಿ ಮತ್ತು ಇಷ್ಟು ಶ್ರಮ ಪಟ್ಟದ್ದಕ್ಕಾಗಿ ನಿಮ್ಮ ಫೋನ್ ಪೇ ಅಥವಾ ನಿಮ್ಮ ಅಕೌಂಟ್ ನಂಬರ್ಗೆ ಕಳಿಸುವ ಈ ವ್ಯವಸ್ಥೆಯನ್ನ ನಾವು ಮಾಡುವ ವ್ಯವಸ್ಥೆ ಈ ಪಕ್ಷದ್ದು. ಅದು ನಮ್ಮ ಪಕ್ಷದ ಒಂದೇ ಒಂದು ಅಕೌಂಟ್, ಫೆಡರಲ್ ಬ್ಯಾಂಕ್ ಬನ್ನೇರ್ಘಟ್ಟ ಬ್ರಾಂಚ್, ಅಕೌಂಟ್ ನಂಬರ್ 157100004890, IFC ಕೋಡ್ FDRL 0001571, ಅಥವಾ ಪಕ್ಷದ ಒಂದು QR ಕೋಡ್ ಅದೇ. QR ಕೋಡ್ ಅಂದ್ರೆ ಈ ಜಾಹೀರಾತಿನಲ್ಲಿ ಅಥವಾ ನಿಮ್ಮ ಹತ್ರ ಕೊಡ್ತೇವೆ, ಆ ಪಕ್ಷದ QR ಕೋಡ್ಗೆ ನೇರವಾಗಿ ಕಳುಹಿಸಿದರೆ ಅದು ಅಕೌಂಟ್ ನಂಬರ್ಗೆ ಜಮೆ ಆಗ್ತದೆ. ಇಲ್ಲ ಏನಪ್ಪ ನಮಗೆ ದುಡ್ಡು ಕೊಟ್ಟು ಪಕ್ಷದವರು ವಿನಂತಿ ಮಾಡುತ್ತಿರುವ ಇವರಿಗೆ ಎಲ್ಲಿ ದುಡ್ಡು ಕೊಟ್ಟು ಅದನ್ನು ಬೆಂಬಲಿಸೋದ ಅಂತ ಅನ್ಬೇಡ್ರಿ ಬಂಧುಗಳೇ. ಒಂದು ಸಲ ನಿಮ್ಮ ಮೇಲೆ ನೀವು ವಿಶ್ವಾಸವಿಟ್ಟು ನಿಮ್ಮ ಕುಟುಂಬದ 1000 ಸಮಸ್ಯೆಗಳಿಗೆ ಪರಿಹಾರ ಬೇಕೆಂದಾದರೆ ಇಂದು ನೀವು ಪ್ರಬುದ್ಧರಾಗಿ ಜಾಗೃತರಾಗಿ ನಿಮ್ಮ ಕುಟುಂಬದ ಬಗ್ಗೆ ನೀವು ಒಂದು ಸ್ಲೋಗನ್, ನನ್ನ ಮತ ನನ್ನ ಹಿತ, ನನ್ನ ಮತ ನಮ್ಮ ಕುಟುಂಬದ ಹಿತ. ಪ್ರತಿಯೊಬ್ಬರು ನೀವು ಈ ಚಳವಳಿಯಲ್ಲಿ ಈ ಪ್ರಕಾರ, ನಮ್ಮ ಹತ್ರ ಹಣ ಇಲ್ಲ ಏನೂ ಕೊಡಬೇಡ್ರಿ, ಆದರೆ ನೀವು ಎಲ್ಲರೂ ನಿಮ್ಮ ನಿಮ್ಮ ವೃತ್ತಿ ಆಧಾರದ ಮೇಲೆ ಜಾತಿ ಎಂಬ ವಿಷಬೀಜವನ್ನು ಈಗಿರುವ ಎಲ್ಲ ಪಕ್ಷಗಳು ರಾಜಕೀಯದಲ್ಲಿ ತುಂಬಿಸಿ ಜನರ ಮಧ್ಯದಲ್ಲಿ ಜಾತೀಯತೆಯನ್ನು ತುಂಬಿ ಬಲಿಷ್ಠರು ಕನಿಷ್ಠರು ಎಂಬ ಭೇದ ಭಾವವನ್ನು ಸೃಷ್ಟಿಸಿ ನಮ್ಮನ್ನ ಒಡೆದು ಆಳುವ ಬ್ರಿಟಿಷರ ನೀತಿಯನ್ನೇ ಈಗಿನ ರಾಜಕೀಯ ಜನರು ಮಾಡುತ್ತಿದ್ದಾರೆ. ಅದನ್ನು ನಿಲ್ಲಿಸಿ ಸಂಪೂರ್ಣ ಭ್ರಷ್ಟಾಚಾರ ಮುಕ್ತ ಆಡಳಿತ, ಇವು ಬದಲಾವಣೆ. ಅದಕ್ಕೆ ಎಲ್ಲರೂ ಇಲ್ಲಿಯವರೆಗೆ ಸಂಪೂರ್ಣ ಭ್ರಷ್ಟಾಚಾರ ಮುಕ್ತ ಅಂತ ಹೇಳಿದ್ದಾರೆ. ಆದರೆ ಭ್ರಷ್ಟಾಚಾರವನ್ನ ದೊಡ್ಡ ಮಳೆ ಬಿದ್ದಂಗೆ ಭ್ರಷ್ಟಾಚಾರ ಹೆಜ್ಜೆಗೆ ಪ್ರತಿ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂದ್ರೆ ನಮ್ಮ ದೇಶದ ಹೆಸರೇ ಇಲ್ಲ. ಚಿಕ್ಕ ಪುಟ್ಟ ಗ್ರಾಮ ಸದಸ್ಯರನ್ನು ಹಿಡಿದು ಅಲ್ಲಿಯೇ ಸರ್ಕಾರಿ ನೌಕರರನ್ನು ಹಿಡಿದು ಡೆಲ್ಲಿಯವರೆಗೆ ರಾಜ್ಯದವರೆಗೆ ದಿನಕ್ಕೊಂದು ಹಗರಣ. ಎಷ್ಟು ಕೋಟಿ ಅಲ್ಲಿ ಹೋತು, ಗಪ್ಪಾಯಿತು, ಎಷ್ಟು ಕೋಟಿ ಅವರ ಜೇಬ ಸೇರಿತು, ಚೌಕಶಿ, ರಾಜೀನಾಮೆ, ವಿಚಿತ್ರವಾಗಿರ್ತಕ್ಕಂತಹ ಘಟನೆಗಳನ್ನು ನಾವು ದಿನಾಲೂ ಕೇಳ್ತಾ ಇದ್ದೇವೆ. ಈ ದುಡ್ಡು ಭ್ರಷ್ಟಾಚಾರ ನಿಂತ ನಂತರ ನಮ್ಮ ಕೈಗೆ ಬಂದು ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡಿಕೊಳ್ಳುವ ವ್ಯವಸ್ಥೆ ಅಂದಾಗಿದ್ದರೆ, ಅದು ಚಾಲ್ತಿಯಲ್ಲಿ ಇದ್ದಿದ್ದರೆ ಬಂಧುಗಳೇ, ಇವತ್ತು ನಾವು ಜಗತ್ತಿನ ಶ್ರೇಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿರ್ತಿದ್ದೀವಿ. ನಮ್ಮ ದೇಶ ಜಗತ್ತಿನ ರಾಷ್ಟ್ರಗಳಲ್ಲಿ ಅತಿ ಮೂಲಭೂತ ದೇವರು ಕೊಟ್ಟ ಹೊಳೆ ಸರೋವರ, ಇದು ನೂರಾರು ಪ್ರಕಾರದ ಸಮೃದ್ಧಿ ನಮ್ಮ ದೇಶದಲ್ಲಿ ಇದ್ದರೂ ಕೂಡ ಅದನ್ನೆಲ್ಲ ನಮ್ಮನ್ನು ಶೋಷಣೆ ಮಾಡಿ ಜನರ ಹಿತ ಕಾಪಾಡದೆ ತಮ್ಮ ಹಿತ ಕಾಪಾಡಿಕೊಳ್ಳುವ ಆಡಳಿತ ಈಗ ಜಾರಿಯಲ್ಲಿದೆ. ಅದನ್ನು ನಿಲ್ಲಿಸಿ 10 ಬದಲಾವಣೆಗಳನ್ನು ತಂದು ಜನತೆ ಹೇಳಿದಂತಹ ಆಡಳಿತವನ್ನು ಜಾರಿ ಮಾಡಲು ಬಂಧುಗಳೇ ಈ ವ್ಯವಸ್ಥೆ ಇದೆ. ಪ್ರತಿಯೊಬ್ಬರು
ನಾಳೆ ಹೇಳಬಹುದು, ಇಲ್ಲ ಹೊಸದೊಂದು ಪಕ್ಷ ಅದೇ, ನಮಗೆ 5 ಲಕ್ಷ ರೂಪಾಯಿ ನಮ್ಮ ಖಾತೆಗೆ ಜಮೆ ಮಾಡಿ ಈ ಪ್ರಕಾರ ಮೂಲಭೂತ ಸೌಕರ್ಯಗಳನ್ನು ನಮಗೆ ಮಾಡಿಕೊಳ್ಳಲಿಕ್ಕೆ ಅಧಿಕಾರ ಕೊಡುವವರಿದ್ದಾರೆ, ಅಲ್ಲಿ ಹೋಗೋನೇನು ಅಂತ ನೀವು ಜನರಿಗೆ ಕೇಳಿದ್ರೆ ಪರ್ಸೆಂಟೇಜ್ ಆಫ್ ಪೀಪಲ್ ಕೆಲವೊಂದು ಪರ್ಸೆಂಟ್ ಜನ ಅದರಿ, ಅದೇನಾಗೋದೇನ್ರಿ, ಅದೆಂಗಾಗ್ತದೆ, ಆದ್ರೆ ಏನಾಯ್ತು, ಹೀಗೆ ಮೂಗ ಮುರಿಯುವವರ ಸಂಖ್ಯೆ ಬಹಳಷ್ಟಿದೆ. ಕಾರಣ ನೀವು ಯಾರನ್ನೂ ಕೇಳಿದೆ, ನಿಮ್ಮ ಮನೆಯಲ್ಲಿ ಹಿರಿಯರು ನಿಮ್ಮ ಮಕ್ಕಳ ಸಲುವಾಗಿ, ಮೊಮ್ಮಕ್ಕಳ ಸಲುವಾಗಿ, ತಾಯಂದಿರು ಸ್ತ್ರೀ ರಕ್ಷಣೆಗಾಗಿ, ದೇಶದಲ್ಲಿ ಸ್ತ್ರೀಯರಿಗೆ ರಕ್ಷಣೆ ಇಲ್ಲ, ಶೋಷಣೆ ಇದೆ, ಅದನ್ನು ನಿಲ್ಲಿಸುವುದಕ್ಕಾಗಿ ಸ್ತ್ರೀಯರು, ಮಧ್ಯ ವಯಸ್ಸಿನವರು ನಿಮಗೆ ಸುಖವಾದ ಸಮಾಜವನ್ನು ಕಟ್ಟಿ ನೀವು ನೆಮ್ಮದಿಯಿಂದ ಇರಲು, ನೀವು ಚಿಕ್ಕ ಮಕ್ಕಳು ಮುಂದಿನ ಭಾರತದ ಭವಿಷ್ಯವನ್ನು ನಾವೇಗೆ ರೂಪಿಸಬೇಕು, ನಮ್ಮ ಭಾರತ ಹೇಗಿರಬೇಕು ಎಂಬ ನೀಲಿ ನಕ್ಷೆ ಇವತ್ತು ತೆಗೆಯಲು, ಅದರಲ್ಲಿ ಸಕ್ರಿಯವಾಗಿ ಭಾಗ ತೆಗೆದುಕೊಳ್ಳಲು ಚಿಕ್ಕ ಮಕ್ಕಳು ಎಲ್ಲರೂ ನಿಮ್ಮ ಮನೆಯಲ್ಲಿ ಒಂದೇ ಒಂದು ವೇದಿಕೆಯ ಮೇಲೆ ಕುಳಿತು ನೀವು ಒಂದು ಹಂತಕ್ಕೆ ನಿಶ್ಚಿತವಾಗಿಯೂ ಇದು ನಮ್ಮ ಜೀವನವನ್ನ ಬದಲಾಯಿಸುವ, ನಮ್ಮ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಪಕ್ಷವಾಗಿರುವುದರಿಂದ, ಪಕ್ಷ ಮಹತ್ವದ್ದಲ್ಲ, ನೀವು ಮಹತ್ವದ್ದು. ಪಕ್ಷದ ಶಾರ್ಟ್ಕಟ್ ಇಂಪಾರ್ಟೆಂಟ್ ಅಂದ್ರೆ ಇಂಗ್ಲಿಷ್ನಲ್ಲಿ ಮಹತ್ವದ್ದು. ಯಾರು ಮಹತ್ವದ್ದು? ನಾನು ಹೇಳ್ತಾ ಇದ್ದೀನಿ, ನಾನು ಮಹತ್ವದ್ದಲ್ಲ, ನಮ್ಮ ಪಕ್ಷದ ಪದಾಧಿಕಾರಿಗಳು ಮಹತ್ವದ್ದಲ್ಲ, ಜನತೆ ಮಹತ್ವದ್ದು. ಜನತೆ ಒತ್ತಟ್ಟಿಗೆ ಬಂದಾಗ ಮಾತ್ರ ಈ ಕಾರ್ಯ ಆಗಲಿಕ್ಕೆ ಸಾಧ್ಯತೆ. ಬಂಧುಗಳೇ, ಬನ್ನಿ ನಾವು ನೀವು ಕೂಡಿ ಬದಲಾವಣೆಯ ಗಾಳಿಯನ್ನು ಬೀಸೋಣ, ನಮ್ಮ ಕುಟುಂಬಗಳನ್ನು ನಾವೇ ಸಂರಕ್ಷಿಸಿ ಮುಂದೆ ನಡೆಯೋಣ. ಧನ್ಯವಾದಗಳು.